ಯಾರೋ ಒಬ್ಬ ವ್ಯಕ್ತಿ ನೀವು ಅವ್ರ ಜೊತೆ ಮಾತು ಕೂಡ ಮಾತಾಡ್ರಲ್ಲ, ಅವ್ರನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಿಲ್ಲಂಗೆ ಅದೊಂದು ಹೇಟ್ರೆಡ್ನೆಸ್ ಇರುತ್ತೆ ಮೈಂಡ್. ಕರೆಕ್ಟ್. ನನಗೆ ಯಾರ ಹತ್ರ ಹೋದಾಗ ನನ್ನ ಫ್ರೀಕ್ವೆನ್ಸಿ ಹೈ ಆಗುತ್ತೆ, ನನ್ನ ಹ್ಯಾಪಿನೆಸ್ ಹೈ ಆಗುತ್ತೆ. ನಮ್ಮ ಈ ಲೈಫಲ್ಲಿ ನಮ್ಮ ಜೊತೆಗೆ ನಮ್ಮನ್ನ ಗ್ರೋತ್ ಮಾಡ್ಸೋಕ್ಕೆ ಭಗವಂತ ಸಪೋರ್ಟ್ ಮಾಡೋಕ್ಕೆ ಕಳಿಸಿರುವಂತಹ ಸೋಲ್ಮೇಟ್. ನಮಗೆ ಯಾಕೆ ನಮ್ಮ ಹಿಂದಿನ ಜನ್ಮ ಸಡನ್ ಆಗಿ ನಮ್ಗೆ ಯಾಕೆ ಜ್ಞಾಪಕ ಬರಲ್ಲ? ಲರ್ನಿಂಗ್ಗೆ ನಾನು ಪ್ಯೂರ್ಲಿ ರೆಡಿ ಇರಬೇಕು. ನನಗೆ ಹಳೆಯದೆಲ್ಲ ನೆನಪಿದ್ರೆ ನಾನು ಎಸ್ಕೇಪ್ ಆಗ್ತೀನಿ. ಆಗೋದೆಲ್ಲ ಒಳ್ಳೇದಕ್ಕೆ, ಆಗಬೇಕಾಗಿರೋದು ಒಳ್ಳೇದಕ್ಕೆ, ಆಗಿರೋದು ಒಳ್ಳೇದಕ್ಕೆ ಅನ್ನೋ ಥಾಟ್ ನನಗೆ ಯಾವಾಗ ಕ್ರಿಯೇಟ್ ಆಗುತ್ತೆ ಅಲ್ಲಿಂದ ನಾನು ಮೀಡಿಯಂ ಸೋಲ್ ಆಗಿ ಕನ್ವರ್ಟ್ ಆಗ್ತೀನಿ. ಆ ನದಿನೋ ಆ ಹಳ್ಳಿನೋ ಅಲ್ಲಿನ ದೇವಸ್ಥಾನ ನನಗೆ ತುಂಬಾ ಹತ್ರ ಅನ್ಸುತ್ತೆ. ನಾನು ಇಲ್ಲಿ ಬಂದಿದ್ದೀನಿ ಅನ್ಸುತ್ತೆ, ಇದನ್ನ ನೋಡಿದ್ದೀನಿ ಅಂತ ಅನ್ಸುತ್ತೆ. ಋಣ ಅಂದ್ರೆ ಏನು? ಇನ್ನು ಮೈನಸ್ ಅಂತಾನೆ ಅಲ್ವಾ? ಸೊ ನಾವೇನ್ ಇನ್ನ ಫುಲ್ಫಿಲ್ ಮಾಡಿಲ್ಲ, ಅದನ್ನ ಕಂಪ್ಲೀಟ್ ಮಾಡೋಕೆ ಮತ್ತೆ ಕನೆಕ್ಟ್ ಆದ್ವಿ ಋಣ. ಇವಾಗ ನಿಮಗೆ ಯಾವ ಒಂದು ಜಾಗ, ಇಂಥ ಜಾಗಕ್ಕೆ ಹೋದ್ರೆ ನಂಗೆ ತುಂಬಾ ಆರಾಮ್ ಅನ್ಸುತ್ತೆ ಅಂತ ಯಾವ್ದಾದ್ರು ಒಂದು ಜಾಗ ಹೇಳ್ಬೋದಾ? ಚಿಕ್ಕಮಂಗ್ಳೂರು ನಮ್ಮೂರೇ. ಓಕೆ, ಸೊ ಚಿಕ್ಕಮಂಗ್ಳೂರು ಅಂದ್ರೆ ನಿಮ್ಗೆ ಇಷ್ಟ. ಅಂಡ್ ನಿಮಗೆ ಆ ಪ್ಲೇಸಿಗೆ ಹೋದಾಗ ಜನ ಇರ್ಬೇಕು ಅಂತ ಆಸೆನಾ, ಒಬ್ರೇ ಇರ್ಬೇಕು ಅಂತ? ಒಬ್ರೇ ಇರ್ಬೇಕು ಅಂತ. ಅಂಡ್ ನಿಮ್ಗೆ ಆ ಜಾಗದಲ್ಲಿ ಓಕೆ ಮನೆಗಿನೇ ಮಾಡ್ಬೇಕು ಅಂತ ಆಸೆ ಇದೆಯಾ? ಖಂಡಿತ ಇದೆ. ಯಾವ ತರ ಮನೆ? ಒಂದೊಳ್ಳೆ ಗ್ಲಾಸ್ ಹೌಸ್ ತರ. ಓಕೆ, ಅದ್ರ ಒಳಗಡೆ. ಆಯ್ತಾ? ಸೊ ಈಗ ಇದನ್ನ ಎಲ್ಲಾದ್ರೂ ನೋಡಿ ನೀವು ಅಟ್ರಾಕ್ಟ್ ಮಾಡಿದ್ರ, ಚಿಕ್ಕದ್ರಿಂದ ಕೂಡ ಈ ಪ್ಲೇಸ್ ನಂಗೆ ಇಷ್ಟ, ಈ ಪ್ಲೇಸ್ ನಂಗೆ ಇಷ್ಟ ಅಂತ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತಿತ್ತ ಕಾಡ್ ಹತ್ರ ಹೋಗ್ಬೇಕು? ನನಗೆ ಮುಂಚೆಯಿಂದನೂ ಇಷ್ಟ, ನನಗೆ ಈ ತರದ ಎಸ್ಟೇಟು ನಂಗೆ ತುಂಬಾ ಇಷ್ಟ ಇದು. ಹಾ, ಸೊ ನೀವು ಪಾಸ್ ಚೆಕ್ ಮಾಡಿದ್ರೆ ಡ್ಯಾಮ್ ಶೋರ್ ನೀವು ಯಾವ್ದೋ ಒಂದ್ ಕಾಡಲ್ಲೇ ಹುಟ್ಟಿರ್ತೀರಾ. ಕೆಲವರಿಗೆ ಈ ಪ್ಲೇಸ್ ಇಲ್ಲ, ನಾನು ಫಾರಿನ್ಗೆ ಹೋಗಿ, ಯಾಕಂದ್ರೆ ಪಾಪ ಅವ್ರು ಫಾರಿನ್ ಅಲ್ಲೆಲ್ಲೋ ಹುಟ್ಟಿರ್ತಾರೆ, ಆ ಊರ್ ಕರೀತಾ ಇರುತ್ತೆ ಅವ್ರಿಗೆ, ನನ್ಗದಿಷ್ಟ ಅಂತ. ಹಿಂಗೆ ಕನೆಕ್ಟ್ ಆಗಿರುತ್ತೆ. ನಾವು ಸುಮ್ಮನೆ ಕೂತ್ಕೊಂಡು ಅಬ್ಸರ್ವ್ ಮಾಡಿದ್ರೆ ನಾವು ತಿನ್ನೋ ಆಹಾರ ಆಗಿರ್ಬೋದು, ನಮ್ಗೆ ಯಾವುದೋ ವ್ಯಕ್ತಿ ಇಷ್ಟ ಆಗ್ತಾರೆ ಸಡನ್ ಆಗಿ, ಯಾವುದೋ ವ್ಯಕ್ತಿ ಇಷ್ಟ ಆಗಲ್ಲ, ಎಲ್ಲ ಮೆಮೊರಿಯಲ್ಲಿ ಹೊಡಿತಾ ಇರುತ್ತೆ. ಇದು ಬೇಡ, ಇದು ಬೇಕು, ಈ ಕ್ಯಾರೆಕ್ಟರ್ ಏನು ಕಂಡ್ರೆ ನಂಗೆ ಇಷ್ಟ ಆಗಲ್ಲ ಅಂತ. ಏನೋ ಇಲ್ಲ ಅಂದ್ರೆ ಅದ್ ಯಾಕೆ ಹೇಟ್ ಮಾಡ್ತಾರೆ? ಇದೆಲ್ಲ ನಾವೇ ಚೆಕ್ ಮಾಡ್ತಾ ಹೋದ್ರೆ ಇದ್ಯೋ ಪೂರ್ವಜನ್ಮ ಇಲ್ವಾ, ಪುನರ್ಜನ್ಮ ಇದೆಯಾ ಇಲ್ವಾ ಅಂತ ನಾವೇ ಚೆಕ್ ಮಾಡ್ಕೊಬೋದು. ಹಂಗೆ ಈ ಜರ್ನಿ ಒಂಥರ ನಾನು ಏನ್ ಕೇಸ್ ಹೇಳ್ದೆ ಆ ತರ ಕೇಸ್ ಸ್ಟಡೀಸ್ ತುಂಬಾ ಇದೆ. ಹೈಕೋರ್ಟ್ ಯಾಕಿಲ್ಲ ಅಂದ್ರೆ ಅದನ್ನ ಪ್ರೂವ್ ಮಾಡುತ್ತೆ. ಹೈಕೋರ್ಟೇ ಒಪ್ಪಿದೆ ಅಂದ್ಮೇಲೆ ಈಗ ಯಾರು ಇದೆಲ್ಲ ಇಲ್ಲ ಅಂತಾರೆ, ಅವ್ರು ಹೋಗ್ಲಿ ಡಾಕ್ಯುಮೆಂಟ್ಸ್ ನೋಡಿ. ಈಗ ಸಿಂಪಲ್ ಆಗಿ ಎಷ್ಟೋ ಮನೆಗಳಲ್ಲಿ ಈಗ ಪಾಡ್ಕಾಸ್ಟ್ ನೋಡ್ತಿರ್ಬೋದು, ರಿಲೇಟ್ ಮಾಡ್ಕೊಬಹುದು. ಕೆಲವರು ಹುಟ್ಟತಾನೆ ಯಾವತ್ತೂ ಅವ್ರು ನಾನ್ ವೆಜ್ ತಿಂದಿರಲ್ಲ, ಅಥವಾ ಏನೋ ಒಂದು ವಸ್ತುನೇ ಅವ್ರಿಗೆ ಇಷ್ಟ ಆಗಿರಲ್ಲ, ಬಟ್ ಅವರೇ ಫಸ್ಟ್ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಇಲ್ಲ ನಾನು ತಿನ್ನಲ್ಲ, ನಂಗೆ ಇದು ಇಷ್ಟ ಆಗಲ್ಲ, ಅಥವಾ ಕೆಲವೊಂದು ಕಂಡ್ರೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಒಂದು ಸ್ಕೂಲಿಗೆ ಹೋಗ್ತೀರಾ ನೀವು, 60 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅದ್ರಲ್ಲಿ ನೀವು ಕೂಡ ಒಬ್ರು ಅಂತ ಹೋಗ್ತೀರಾ. ಯಾರೋ ಒಬ್ಬ ವ್ಯಕ್ತಿ, ಸ್ಕೂಲ್ ಅಂತಲ್ಲ ರಿಯಲ್ ಲೈಫ್ ಅಲ್ಲಿ ಎಲ್ಲೇ ಆಗ್ಬೋದು, ನೀವು ಅವ್ರ ಜೊತೆ ಮಾತು ಕೂಡ ಮಾತಾಡ್ರಲ್ಲ, ಅವ್ರನ್ನ ನೋಡಿದ ತಕ್ಷಣ ಅವ್ರು ನೋಡಕ್ ಚೆನ್ನಾಗಿದ್ರು ನಿಮಗೆ ಗೊತ್ತಿಲ್ಲಂಗ ಅದೊಂದು ಹೇಟ್ರೆಡ್ನೆಸ್ ಇರುತ್ತೆ ಮೈಂಡ್ ಕೆಲವರೊಟ್ಟಿಗೆ. ಹೌದು. ಅಂಡ್ ಇನ್ನೊಂದು ಏನ್ ಗೊತ್ತಾ, ಈಗ ನಾನು ಆಗ್ಲೇ ಏನ್ ಹೇಳ್ದೆ ವಿಧಗಳು ಅಂತ, ಯಾವ್ದಾದ್ರು ಒಂದು ವ್ಯಕ್ತಿನ ನೋಡ್ತೀವಿ, ನೋಡಿದ ತಕ್ಷಣ ಅವ್ರಿಗೆ ಮದ್ವೆ ಆಗಿದ್ಯೋ ಇಲ್ವೋ, ಚಿಕ್ಕವರೋ ದೊಡ್ಡೋರೋ ಇದ್ಯಾವುದು ಕಾಣಿಸಲ್ಲ. ಈ ವ್ಯಕ್ತಿನ ನಾನು ಎಲ್ಲೋ ಮುಂಚೆ ನೋಡಿದೀನಿ, ಈ ವ್ಯಕ್ತಿ ನನ್ ಜೊತೆ ಮಾತಾಡ್ಬೇಕು, ಈ ವ್ಯಕ್ತಿನ ಕನೆಕ್ಟ್ ಆಗ್ಬೇಕು ಅಂತ ಆಸೆ, ಕಣ್ಣಿನ ಆಸೆ ಅಲ್ಲ, ಒಳಗಡೆಯಿಂದ ಅನ್ನಿಸ್ತಿರುತ್ತೆ. ಅವ್ರ ಹತ್ರ ಬಂದ್ರೇನೆ ಆ ವೈಬ್ರೇಷನ್ಸ್ ಲೈಕ್ ಏನೋ ಕನೆಕ್ಷನ್ ಇದೆ ಅನ್ಸ್ತಾ ಇರುತ್ತೆ. ಓಕೆ, ಈ ತರ ಮಿಸ್ ಮಾಡ್ಕೊಂಡು ತುಂಬಾ ಜನ ಯಂಗ್ಸ್ಟರ್ಸ್ ನನ್ ಸೋಲ್ಮೇಟ್ ಅಂತ ತುಂಬಾ ಜನ ಜೊತೆ ಹೋಗ್ತಾರೆ. ಅದಲ್ಲ, ಒಳಗಡೆ ಹಾ. ಸೊ ಚೆಕ್ ಮಾಡ್ಕೊಬೇಕು ಯಾರು ನನ್ ಸೋಲ್ಮೇಟ್ ಅಂತ. ನನಗೆ ಯಾರ ಹತ್ರ ಹೋದಾಗ ನನ್ ಫ್ರೀಕ್ವೆನ್ಸಿ ಹೈ ಆಗುತ್ತೆ, ನನ್ನ ಹ್ಯಾಪಿನೆಸ್ ಹೈ ಆಗುತ್ತೆ, ನನಗೊಂದ್ ರೀತಿ ಲೈಕ್ ಡಿವೈನ್ ಫೀಲ್ ಆಗುತ್ತೆ. ಇವ್ರ ಜೊತೆಲಿದ್ರೆ ನನ್ ಕಂಪ್ಲೀಟ್ ಅನ್ಸುತ್ತೆ. ಅವರು ನಮ್ಮ ಪಾಸ್ಟ್ ಲೈಫಿಂದಾನು ನಮ್ಮ ಈ ಲೈಫಲ್ಲಿ ನಮ್ಮ ಜೊತೆಗೆ ನಮ್ಮನ್ನ ಗ್ರೋತ್ ಮಾಡ್ಸಕ್ಕೆ ಭಗವಂತ ಸಪೋರ್ಟ್ ಮಾಡಕ್ಕೆ ಕಳ್ಸಿರುವಂತಹ ಸೋಲ್ಮೇಟ್. ಈಗ ಕ್ಲಾಸ್ಮೇಟ್ ಅಂದ್ರೆ ಯಾರು? ಕ್ಲಾಸ್ ಅಲ್ಲಿ ಜೊತೆಗಿರೋನು, ಸೇಮ್ ಸೋಲ್ಮೇಟ್. ಸೋಲ್ ಅಲ್ಲಿ ಜೊತೆಗಿರೋರು ಸೋಲ್ಮೇಟ್. ಸೊ ಸೇಮ್ ಇರ್ತಾರೆ ಅವರು. ಓಕೆ, ಇಲ್ಲಿಗೆ ಬಂದಾಗ್ಲೂ ಕೂಡ ಅದಕ್ಕೆ ಏನಾಗುತ್ತೆ, ಇಬ್ರು ಒಂದೇ ಕ್ಲಾಸಲ್ಲಿ ಇರ್ತಾರೆ, ಅದಕ್ಕೆ ಜಗಳಗಳು ಕಿತ್ತಾಟಗಳು ನಡೆಯುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಎವಾಲ್ವ್ ಆಗಿದ್ರೆ, ಸ್ವಲ್ಪ ಜ್ಞಾನ ಇದ್ರೆ ಚಿಕ್ಕ ಸೋಲ್ನ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ಜಗಳಗಳಾಡೋದು, ಅವ್ರು ಎಷ್ಟೇ ಕ್ಲೋಸ್ ಇದ್ರು ಜಗಳಗಳಾಗತ್ತೆ. ಅವರು ಅಂದ್ರೆ ಕಿತ್ತಾಡ್ತಾರೆ, ಜಗಳ ಆಡ್ತಾರೆ, ಎಲ್ಲ ಆಗುತ್ತೆ, ಬಟ್ ಬಿಟ್ ಮಾತ್ರ ಇರಲ್ಲ. ನೀನೇನಾದ್ರೂ ಮಾಡು, ನಾನೇನ್ ಬಿಟ್ಟು ಹೋಗಲ್ಲ.
ಹಿಂಗ್ ಕನೆಕ್ಷನ್ ಬಿಲ್ಡ್ ಆಗ್ಬಿಟ್ಟಿರುತ್ತೆ. ಅವ್ರು ನಿಮ್ ಸೋಲ್ಮೇಟ್. ಅವ್ರು ನಿಮ್ ಸೋಲ್ಮೇಟ್ ಅಂದ ತಕ್ಷಣ ನಿಮ್ಗೆ ಪಾಸಿಟಿವ್ ಆಗಿ ನಿಮ್ಮನ್ನ ಬೆಳೆಸಕ್ ಬಂದಿದ್ದಾರೆ ಅಂತ ಅನ್ಕೊಂಬೇಡಿ. ಆಚಾ ಸೋಲ್ಮೇಟ್ ಅಂದ್ರೆ ಲವ್ ಅಲ್ಲ, ಲವ್ ಲವರ್ ಅಲ್ಲ, ಅಲ್ಲ, ಗಂಡ ಹೆಂಡತಿನೂ ಆಗ್ಬೇಕು ಅಂತಾನು ಏನಿಲ್ಲ. ರೊಮ್ಯಾಂಟಿಕ್ ಪಾರ್ಟ್ನರು ಆಗ್ಬಹುದು, ಆಗ್ದೇನೂ ಇರ್ಬೋದು. ಟೀಚರ್ ಸ್ಟೂಡೆಂಟು ಆಗ್ಬಹುದು, ಪೇರೆಂಟ್ಸ್ ಮತ್ತೆ ಮಕ್ಕಳು ಅಂದ್ರೆ ಅಪ್ಪ ಅಮ್ಮ ಜೊತೆಗೂ ಕನೆಕ್ಟ್ ಆಗ್ಬಹುದು, ಅದು ಕೂಡ ಸೋಲ್ಮೇಟ್. ಓಕೆ, ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಈಗ ಒಂದೊಂದೇ ಮಾತಾಡ, ಬಟ್ ಅದಕ್ಕಿಂತ ಮುಂಚೆ ಒಂದು ಬೇಸಿಕ್ ಕ್ವಶನ್. ಈಗ ನಾವಾಗ್ಲೇ ಮಾತಾಡಿದ್ವಿ, ಒಂದ್ 4-5 ವರ್ಷದ ಮಗು ಭಗವದ್ಗೀತೆ ಎಲ್ಲಾ ಶ್ಲೋಕಗಳು ಹೇಳುತ್ತೆ. ಈಗ ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದು ಶಾಂತಿ ದೇವಿ ಕೇಸಲ್ಲಿ, ಒಂದ್ 6 ವರ್ಷದ ಹೆಣ್ಮಗುಗೆ ತನ್ನ ಹಳೆ ಪಾಸ್ಟ್ ಲೈಫ್ ಎಲ್ಲ ನೆನ್ಪಿತ್ತು, ಕರ್ಕೊಂಡೋಗಿ ಎಕ್ಸಾಕ್ಟ್ ವಿತ್ ಪ್ರೂಫ್ ತೋರಿಸ್ತು ಆ ಮಗು. ಆಯ್ತಾ? ಅದೇ ತರ ಈಗ ನಿಮಗೆ ಆಗ್ಲಿ ನನಗೆ ಆಗ್ಲಿ, ನಮಗೆ ಯಾಕೆ ನಮ್ ಹಿಂದಿನ ಜನ್ಮ ಸಡನ್ ಆಗಿ ನಮ್ಗೆ ಯಾಕೆ ಜ್ಞಾಪಕ ಬರಲ್ಲ? ಐ ಆಮ್ ಶೋರ್ ಈಗ ನೋಡ್ತಿರೋರು ಎಷ್ಟೋ ಜನಕ್ಕೂ ಎಲ್ಲರಿಗೂ ಅವ್ರ ಪಾಸ್ಟ್ ಲೈಫ್ ಯಾಕೆ ಹಿಂಗ್ ಜ್ಞಾಪಕ ಇರಲ್ಲ? ಕರೆಕ್ಟ್, ಒಳ್ಳೆ ಕ್ವೆಶನ್. ಈಗ ಏನ್ ಗೊತ್ತಾ, ನಾವು ಎಲ್ಲ ಗೊತ್ತಿದೆ ಅಂತ ನನಗೆ ಫಿಕ್ಸ್ ಆಗ್ಬಿಟ್ರೆ ಕಲಿಯೋ ಮೈಂಡ್ಸೆಟ್ ಇರತ್ತಾ ನನ್ಗೆ? ಇಲ್ಲ, ಇರೋದಿಲ್ಲ. ಸೊ ಭೂಮಿ ಅನ್ನೋದು ಸ್ಕೂಲ್ ಅಂತ ನಾನು ಆಗ್ಲೇ ಹೇಳ್ದೆ. ಈ ಸ್ಕೂಲಿಗೆ ಬರ್ಬೇಕಾದ್ರೆ ನಾನು ಕಂಪ್ಲೀಟ್ ಸ್ಟೂಡೆಂಟ್ ಆಗೇ ಬರ್ಬೇಕು. ತಲೆ ಖಾಲಿ ಇಟ್ಕೊಂಡ್ಬರ್ ಪ್ಯೂರಿಟಿ ಆಫ್ ಲರ್ನಿಂಗ್ ಅಂದ್ರೆ ಲರ್ನಿಂಗ್ಗೆ ನಾನು ಪ್ಯೂರ್ಲಿ ರೆಡಿ ಇರ್ಬೇಕು. ನನಗ್ ಹಳೇದೆಲ್ಲ ನೆನ್ಪಿದ್ರೆ ನಾನು ಎಸ್ಕೇಪ್ ಆಗ್ತೀನಿ. ಅಂದ್ರೆ ಏನ್ ಗೊತ್ತಾ, ಈ ವ್ಯಕ್ತಿಯಿಂದ ನನಗೆ ದುಡ್ಡು ಮೋಸ ಆಗತ್ತಪ್ಪ ಅಂತ ನನಗೆ ಗೊತ್ತು, ನಾನು ಎಸ್ಕೇಪ್ ಆಗ್ಬಿಡ್ತೀನಿ. ಮತ್ತೆ ಎಕ್ಸ್ಪೀರಿಯನ್ಸೇ ಮಾಡಲ್ವಲ್ಲ. ನೀವು ನಂಗೆ ವಾಪಸ್ ಕೊಡ್ಬೇಕು, ನಾನು ಫೀಲ್ ಮಾಡ್ಬೇಕು, ನಿಮಗೆ ಕೊಟ್ಟಿದ್ ಪೇನ್ ನಾನು ಅನ್ಭವಿಸ್ಬೇಕು, ಅದೆಲ್ಲ ಕಂಪ್ಲೀಟ್ ಮಾಡೋದಿರುತ್ತೆ. ಎಸ್ಕೇಪ್ ಆಗ್ಬಿಡ್ತೀನಲ್ಲ, ಅಂಡ್ ಮತ್ತೆ ಹುಟ್ಟು ಬರ್ತೀನಲ್ಲ. ಮತ್ತೆ ಯಾವಾಗ ಸೋಲ್ ಕಂಪ್ಲೀಟ್ ಆಗೋದು? ಪ್ರೀತಿ ಅಂಡ್ ಸರ್ವಿಸ್ಗೆ ಯಾವಾಗ ಹೋಗುತ್ತೆ? ಯಾವಾಗ ಭಗವಂತನ ತಲುಪತ್ತೆ? ಆತ್ಮ ಪರಮಾತ್ಮನ ತಲುಪೋ ಪ್ರೊಸೆಸ್ ಇದೆಲ್ಲ. ಪರಮಾತ್ಮನ ತಲುಪಬೇಕು ಅಂದ್ರೆ ನಂದು ಅನ್ನೋದೆಲ್ಲ ಬಿಟ್ಟೆ ಹೋಗ್ಬೇಕು. ಮತ್ತೆ ಕೆಲವರಿಗೆ ಮಾತ್ರ ಯಾಕೆ ನಂಬಿಕೆ ಬರುತ್ತೆ? ಅದನ್ನೇ ಹೇಳ್ತಿರೋದು. ಈಗ ಪಾಸ್ಟ್ ಎವಾಲ್ವ್ಡ್ ಸೋಲ್ ಅಂತ ನಾನು ಆಗ್ಲೇ ಹೇಳ್ದೆ, 3 ತರ ಸೋಲ್ ಲೆವೆಲ್ ಬರುತ್ತೆ. ಓಕೆ, ಒಂದು ಆಲ್ರೆಡಿ ಪಾಸ್ಟ್ ಲೈಫಲ್ಲೇ ಎಂಡಿಂಗ್ ತನಕನೂ ಕಲ್ತು ಬಿಟ್ಟಿರುತ್ತೆ ಆ ಸೋಲ್. ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನನಗೆ ನಿನ್ನನ್ನ ತಲುಪೋ ಅಂತ ದಾರಿ, ಸೇವೆ ಮಾಡೋ ಶಕ್ತಿ, ಅಂದ್ರೆ ಜನಗಳಿಗೆ ಸೇವೆ ಮಾಡ್ಬೇಕು, ಪ್ರಪಂಚಕ್ಕೆ ಸೇವೆ ಮಾಡ್ಬೇಕು, ನಿನ್ನನ್ನ ತಲುಪಬೇಕು, ಆ ತರ ಕುಟುಂಬ, ಆ ತರ ಫ್ಯಾಮಿಲಿ ನನಗೆ ಕೊಡು ಅಂತ ಮುಂಚೆನೆ ಫಿಕ್ಸ್ ಮಾಡ್ಕೊಂಡು ಹುಟ್ಟಬೇಕಾದ್ರೇನೆ ಗೊತ್ತಿಡ್ಕೊಂಡು ಬರುತ್ತೆ. ಆಲ್ರೆಡಿ ಎವಾಲ್ವ್ಡ್ ಸೋಲ್ ಇದು. ಮೀಡಿಯಂ ಸೋಲ್ ಹೆಂಗ್ ಗೊತ್ತಾ, ಬಂದ ಮೇಲೆ ನಿಮ್ಮ ತರ ಯಾವುದೋ ಒಂದು ಏಜ್ ಅಲ್ಲಿ ಮಧ್ಯದಲ್ಲಿ ಟ್ರಿಗರ್ ಆಗುತ್ತೆ. ನನ್ನ ಲೈಫಲ್ಲಿ ಏನೋ, ನನ್ನ ಪರ್ಪಸ್ ಏನೋ ಇದೆ, ತಿಳ್ಕೋಬೇಕು ಅಂತ. ಅದು ಏನು, ಏನ್ ಮಾಡ್ತಿದೀವಿ ಇಲ್ಲಿ? ಯಾರು ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಿದ ಮೇಲೆ ರಿಯಲೈಸ್ ಆಗುತ್ತೆ, ಯಾಕೆ ನನ್ನ ಲೈಫಲ್ಲಿ ಇಷ್ಟು ಪ್ರಾಬ್ಲಮ್. ನಾವೇನ್ ಮಾಡ್ತೀವಿ ಗೊತ್ತಾ, ಪ್ರಾಬ್ಲಮ್ ಬಂದಾಗೆಲ್ಲ ಜ್ಯೋತಿಷ್ ಹತ್ರ ಹೋಗೋದು, ನನ್ನ ಪ್ರಾಬ್ಲಮ್ ಏನು ಅಂತ ಅವ್ರ ಗ್ರಹ ಎಲ್ಲ ಹೇಳ್ತಾರೆ. ಬಟ್ ಆಕ್ಚುಲಿ ನಾವು ಎಗೇನ್ ಸರ್ಚ್ ಮಾಡ್ಕೊಬೇಕಾಗಿರೋದು ಒಳಗಡೆ. ನನ್ನ ಒಳಗಡೆ ಏನಕ್ಕೆ ಪದೇ ಇದೇ ತರ ಲೈಫ್ ಅಟ್ರಾಕ್ಟ್ ಮಾಡ್ತಿದ್ದೀನಿ ನಾನು, ಯಾಕೆ ನನಗೆ ಪದೇ ಮೋಸ ಮಾಡೋರು ಸಿಗ್ತಾರೆ, ಯಾಕೆ ನನ್ನ ಲೈಫಲ್ಲಿ ಹಿಂಗೆ ಆಗ್ತಿದೆ ಅಂತ. ಆ ಟ್ರಿಗರ್ ಪಾಯಿಂಟ್ ನಿಮ್ಗೆ ಯಾವಾಗ ಬರುತ್ತೆ, ಆಗ ನೀವು ನಿಮ್ಮ ಪರ್ಪಸ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತೀರಾ. ಇದು ಮೀಡಿಯಂ ಸೋಲ್. ಅಂದ್ರೆ ಅದಕ್ಕೆ ಯಾರಾದ್ರೂ ಸಪೋರ್ಟ್ ಬೇಕು, ಅಂದ್ರೆ ನಮ್ಗೆ ಯಾರಾದ್ರೂ ಮೋಸ ಮಾಡಬೇಕು, ನಾವ್ ಅನ್ಭವಿಸ್ಬೇಕು, ಮತ್ತೆ ಮರಿಬೇಕು, ಮತ್ತೆ ಇನ್ನೊಬ್ರು ಮೋಸ ಮಾಡ್ಬೇಕು, ಯಾಕೆ ಪದೇ ಲೈಫಲ್ಲಿ ಹಿಂಗ್ ಆಗ್ತಿದೆ ಅಂತ ಫಸ್ಟ್ರೇಷನ್ಗೆ ಹೋದಾಗ ಯಾರೋ ಒಬ್ರು ಗುರು ಎಂಟ್ರಿ ಆಗ್ತಾರೆ, ಯಾವುದೋ ಒಂದು ಸ್ಪಿರಿಚುವಲ್ ನಾಲೆಜ್ ಎಂಟ್ರಿ ಆಗುತ್ತೆ. ಅವಾಗಿಂದ ನಮ್ಮೊಳಗಡೆ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಇದು ಮೀಡಿಯಂ ಸೋಲ್. ನೀವು ಕೇಳಿದ್ದಕ್ಕೆ ಆನ್ಸರು, ಯಾಕೆ ಕೆಲವ್ರಿಗೆ ಹುಟ್ಟಿದ್ದಂಗೆ ಇವೆಲ್ಲ ಬಂದ್ಬಿಡುತ್ತೆ ಅಂದ್ರೆ ಅವರದೆಲ್ಲ ದಾಟಿ ಬಂದಿದ್ದಾರೆ, ನಾವಿನ್ನ ದಾಟಿಲ್ಲ. ನಾವೆಲ್ಲ ಮೀಡಿಯಂ ಸೋಲ್. ಇನ್ನ ಕೆಲವು ಸೋಲ್ ಇದೆ, ಅನ್ಕಾನ್ಶಿಯಸ್ ಸೋಲ್ ಅಂತ ಕರಿತೀವಿ. ನಾನು ರೇಗಿಸ್ತಾ ಇರ್ತೀನಿ, ಯಾರಾದ್ರೂ ನಂಗೆ ಏನು ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲಪ್ಪ, ಅದು ತಪ್ಪಿಲ್ಲ, ಇದು ತಪ್ಪಿಲ್ಲ, ಚೆನ್ನಾಗಿ ಡ್ರಿಂಕ್ಸ್ ಮಾಡ್ತಾರೆ, ಕುಡಿತಾರೆ, ಕೊಲೆ ಮಾಡ್ತಾರೆ, ಬೇರೆ ಎಲ್ಲ ಈಗ ಅತ್ಯಾಚಾರಗಳು, ಈ ತರ ಫುಲ್ಲು ಬರೀ ಮಾಡೋದೆಲ್ಲ ಪಾಪ ಕೆಲ್ಸಗಳೇ ಅಂತ ಬಂದಾಗ ಅದು ಅನ್ಕಾನ್ಶಿಯಸ್ ಸೋಲ್. ಅದಕ್ಕೆ ಸರಿ ತಪ್ಪು ಏನೂ ಗೊತ್ತಿಲ್ಲ, ಚೆನ್ನಾಗಿ ಬರೀ ಅದನ್ನೇ ಮಾಡುತ್ತೆ. ಫೈನಲ್ ಕಾನ್ಸಿಕ್ವೆನ್ಸ್ ಹೆಂಗ್ ಸಾವಾಗ್ಬೇಕು ಹಂಗ್ ಸಾವಾಗುತ್ತೆ, ಅವಾಗ ಅಲ್ಲಿಗೆ ಹೋಗುತ್ತೆ. ಆ ಅನ್ಕಾನ್ಶಿಯಸ್ ಸ್ವಲ್ಪ ಪಿಕಪ್ ಆಗಿದ್ರೆ ಮೀಡಿಯಂ ಸೋಲಿಗೆ ಬರುತ್ತೆ. ನೆಕ್ಸ್ಟ್ ಲೈಫಲ್ಲಿ ಆದ್ರೂ ನನ್ಗೊಂಚೂರು ಕರೆಕ್ಟ್ ಮಾಡು ಅಂತ. ಈಗ ಪಾಸ್ಟ್ ಲೈಫಲ್ಲಿ ಜ್ಞಾನ ಇಲ್ಲದೆ ಇರುವಂತಹ ಸೋಲು ಏನೇನೋ ತಪ್ಪು ಮಾಡ್ಬಿಟ್ಟಿದೆ. ಓಕೆ, ಈಗ ನಮ್ದೇ ಅಂತ ತಗೊಳ್ಳೋಣ, ಈಗ ನಾನೇ ಅಂತ ತಗೊಳ್ತೀನಿ, ಅವಾಗ ಅರ್ಥ ಆಗುತ್ತೆ. ನನ್ನ ಹಿಂದಿನ ಲೈಫಲ್ಲಿ ತುಂಬಾ ಕೆಟ್ಟ ಲೈಫ್ನ ಲೀಡ್ ಮಾಡಿದ್ದೀನಿ, ಎಲ್ರಿಗೂ ಕೆಟ್ಟದ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ಈಗ ನನ್ನ ಅನ್ಕಾನ್ಶಿಯಸ್ ಸೋಲು ಏನೇನೋ ಮಾಡ್ಬಿಟ್ಟಿದೆ. ಈಗ ಭಗವಂತನ ಹತ್ರ ಹೋದಾಗ ಸೇಮ್ ನೆಕ್ಸ್ಟ್ ಲೈಫ್ನ ಚೂಸ್ ಮಾಡೋ ಟೈಮಲ್ಲಿ ನಾನು ಹೇಳ್ತೀನಿ, ಇವಾಗ ನನಗೆ ಆಯ್ತಪ್ಪ, ನಂಗೆ ಗೊತ್ತಾಗದೆ ಎಲ್ಲ ಮಾಡ್ಬಿಟ್ಟಿದ್ದೀನಿ, ಇಷ್ಟು ಹಿಂಸೆ ಬೇಡ, ನನಗೊಂಚೂರು
ಒಂದ್ ಸ್ವಲ್ಪ ನನ್ನನ್ನು ಡೆವಲಪ್ ಮಾಡು ಅಂತ. ಆಗ ಭಗವಂತ ಆಯ್ತು ನೀನು ಏನೇನ್ ಮಾಡಿದ್ಯಾ ಅದಕ್ಕೆ ಶಿಕ್ಷೆ ಅಂತೂ ಅನುಭವಿಸ್ಬೇಕು. ಇದನ್ನ ಪನಿಷ್ಮೆಂಟ್ ಅಂತ ಹೇಳಲ್ಲ, ಲರ್ನಿಂಗ್ ಅಂತ ಹೇಳ್ತಾರೆ. ನಾವ್ ಯಾರು ಪನಿಷ್ಮೆಂಟ್ ಅಂತ ಯೂಸೇ ಮಾಡಬಾರ್ದು. ಓಕೆ, ಲರ್ನಿಂಗ್ ಅಂತ. ಸೊ ನಾವಿಲ್ಲಿ ಹುಟ್ಟು ಬರ್ತೀವಿ, ಹುಟ್ಟು ಬಂದ್ಬಿಟ್ಟು ನಮ್ ಜರ್ನಿ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ಈ ಹೆಲ್ತ್ ಇಶ್ಯೂ ಆಗೋದು, ಆಕ್ಸಿಡೆಂಟ್ಸ್ಗಳಾಗೋದು, ನಮ್ಮನ್ನ ಯಾರೋ ಬಿಟ್ಟು ಹೋಗೋದು, ಈ ತರ ನಡೀತಾ ಇರುತ್ತೆ ಒಂದ್ ಹಂತದ ತನಕ. ಅಂದ್ರೆ ಲಾಸ್ಟ್ ಲೈಫಲ್ಲಿ ಮಾಡಿದಂತ ಕರ್ಮಗಳಿಗೆ ಈ ಲೈಫಲ್ಲಿ ಲರ್ನಿಂಗ್ ಕಲಿತಾ ಇರ್ತೀನಿ. ಯಾವಾಗ ಆ ಲರ್ನಿಂಗ್ ನನ್ನ ಲೈಫಲ್ಲಿ ಏನಾಯ್ತು, ಇದೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ, ಆಗ್ಬೇಕಾಗಿರೋದು ಒಳ್ಳೇದಕ್ಕೆ, ಆಗಿರೋದು ಒಳ್ಳೇದಕ್ಕೆ ಅನ್ನೋ ಥಾಟ್ ನನಗೆ ಯಾವಾಗ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ನಾನು ಮೀಡಿಯಂ ಸೋಲ್ ಆಗಿ ಕನ್ವರ್ಟ್ ಆಗ್ತೀನಿ. ಈಗ ಐ ಆಮ್ ಶೋರ್ ನೀವು ಹೇಳ್ದಂಗೆ ಪೂರ್ವಜನದ ಬಗ್ಗೆ ಮಾತಾಡ್ತಿದ್ದಂಗೆ ಆ ಸಂಬಂಧ ಇನ್ನೂ ಸಿಂಪಲ್ ಆಗಿ ನಾನು ಹೇಳಕ್ಕೆ, ನನ್ಗೆ ಐ ಆಮ್ ಶೋರ್ ಈಗ ಪಾಡ್ಕಾಸ್ಟ್ ನೋಡ್ತಿರಲ್ಲ, ದಯವಿಟ್ಟು ಕಮೆಂಟ್ ಮಾಡಿ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೇನೆ ಕಮೆಂಟ್ ಮಾಡಿ. ಉದಾಹರಣೆಗೆ ನಾನು ಬೆಂಗಳೂರಲ್ಲಿ ಹುಟ್ಟಿದ್ದೀನಿ, ಈಗ ಪಕ್ಕದ ತಮಿಳ್ನಾಡು, ಈಗ ಕೇರಳದ ಯಾವುದೋ ಒಂದು ಗ್ರಾಮ, ಒಂದು ನದಿ ಪಕ್ಕ ಇರ್ತಕ್ಕಂಥ ಒಂದು ಮನೆ, ಒಂದು ಗ್ರಾಮ, ಒಂದು ದೇವಸ್ಥಾನ ಇರ್ಬೋದು ಅಂತ ಇಟ್ಕೊಳ್ಳಿ. ನಾನು ಮೊದಲನೇ ಸಾರಿಗೆ ನನ್ನ ಎಂಟೈರ್ ನನ್ನ ಜರ್ನಿಲೆ ನಾನು ಹುಟ್ಟದಾಗಿಂದ ಇದುವರೆಗೂ ನಾನು ಕೇರಳಲ್ಲೇ ನೋಡಿಲ್ಲ ಅಂತ ಇಟ್ಕೊಳ್ಳಿ. ಫಸ್ಟ್ ಟೈಮ್ ನಾನು ಆ ಸ್ಥಳಕ್ಕೆ ಹೋದಾಗ ಆ ನದಿನೋ, ಆ ಹಳ್ಳಿನೋ, ಅಲ್ಲಿನ ದೇವಸ್ಥಾನನೋ ನನಗೆ ತುಂಬಾ ಹತ್ರ ಅನ್ಸುತ್ತೆ. ನಾನು ಇಲ್ಲಿ ಬಂದಿದ್ದೀನಿ ಅನ್ಸತ್ತೆ, ಇದನ್ನ ನೋಡಿದೀನಿ ಅಂತ ಅನ್ಸತ್ತೆ. ಐ ಆಮ್ ಶೋರ್ ಈಗ ತುಂಬಾ ಜನ ಪಾಡ್ಕಾಸ್ಟ್ ನೋಡ್ತಿರೋರಿಗೆ ಈ ತರದ ಎಕ್ಸ್ಪೀರಿಯನ್ಸ್ ಆಗಿರತ್ತೆ. ಇದು ಯಾಕಾಗತ್ತೆ? ಅವ್ರ ಮೆಮೋರಿಯಲ್ ಕೂತಿರತ್ತೆ, ಪಾಸ್ಟ್ ಲೈಫ್ ಗಳಲ್ಲಿ ಅವರ ಮೆಮೋರಿಯಲ್ಲಿ ಕುತ್ಕೊಂಡಿರೋ, ಅವ್ರು ಆಲ್ರೆಡಿ ಅಲ್ಲಿ ಬಂದು ಹೋಗಿದ್ದಾರೆ, ಅವ್ರು ಅಲ್ಲೇ ಓಡಾಡಿದ್ದಾರೆ ಅಥವಾ ಅಲ್ಲೇ ಹುಟ್ಟಿರ್ಬೋದು. ಇವ್ ಕೆಲವೊಂದ್ ಟೈಮ್ ನೋಡಿ, ಎಲ್ಲೋ ಹುಟ್ಟಿರ್ತಾರೆ, ಎಲ್ಗೋ ಮದ್ವೆ ಆಗ್ತಾರೆ, ಯಾವ್ದೋ ಫಾರಿನಲ್ಲಿ ಹುಟ್ಟಿರ್ತಾರೆ, ಇಂಡಿಯಾ ಹುಡುಗನ್ನ ಕರ್ನಾಟಕದಲ್ಲಿ ಯಾವ್ದೋ ಹಳ್ಳಿಲ್ ಮದ್ವೆ ಆಗ್ತಾರೆ. ಹೆಂಗಪ್ಪ? ಅದಕ್ಕೆ ನಾವೇನ್ ಹೇಳ್ತೀವಿ, ಋಣಾನುಬಂಧ ಅನ್ಬಿಡ್ತೀವಿ. ಆ ಋಣ ಬಂಧ ಹೆಂಗ್ ಬಂತು? ಋಣ ಅಂದ್ರೆ ಏನು? ಇನ್ನು ಮೈನಸ್ ಅಂತಾನೆ ಅಲ್ವಾ? ಸೊ ನಾವ್ ಇನ್ನ ಫುಲ್ಫಿಲ್ ಮಾಡಿಲ್ಲ, ಅದನ್ನ ಕಂಪ್ಲೀಟ್ ಮಾಡೋಕೆ ಬಂದ ಮತ್ತೆ ಕನೆಕ್ಟ್ ಆದ್ವಿ ಋಣ. ಅದಕ್ಕೆ ಕಂಪ್ಲೀಟ್ ಮಾಡಕ್ ಹುಡ್ಕೊಂಡ್ ಬರ್ತೀವಿ. ಆಯ್ತು, ಲಾಸ್ಟ್ ಲೈಫಲ್ಲಿ ಕಂಪ್ಲೀಟ್ ಮಾಡಿಲ್ಲ, ಈ ಲೈಫಲ್ಲಿ ಕಂಪ್ಲೀಟ್ ಮಾಡ್ಬಿಡ್ತೀನಿ, ಈ ಲೈಫಲ್ಲಿ ಆದ್ರೂ ನಂದು ನಿಂದು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಬಂಧನದಿಂದ ನಾನು ಹೊರಗೆ ಹೋಗ್ಬೇಕು, ನಾನ್ ಭಗವಂತನ್ ತಲುಪಬೇಕು ಅಂತ ಆತ್ಮಗಳು ಸಂಭಾಷಣೆ ಮಾಡ್ಕೊಂಡು ಹುಟ್ಟಿ ಬರ್ತವೆ. ಇಷ್ಟನೇ ಏಜ್ ಅಲ್ಲಿ ನಾನು ನಿನಗ್ ಸಿಗ್ತೀನಿ ಅಂತ ಮಾತಾಡ್ಕೊಂಡು ಹೋಗಿರ್ತವೆ. ಅದಕ್ಕೆ ಯಾರೋ ವ್ಯಕ್ತಿ ಎಲ್ಲೋ ಹೋಗ್ತಾರೆ, ಅಲ್ಲೆಲ್ಲೋ ಹೋಗಿ ಯಾರ ಮೇಲೋ ಲವ್ ಆಗುತ್ತೆ. ಇವೆಲ್ಲ ನೋಡಕ್ ಶುರು ಮಾಡಿದ್ರೆ ಹೆಂಗ್ ನನ್ ಲೈಫು ಅಂತ ಅನ್ನಿಸ್ದಾಗ ನಾವೆಲ್ಲ ಹೇಳೋ ಒಂದ್ ಡೈಲಾಗು, ಯಾವ್ದೋ ಜನ್ಮದ್ದು ಅಂದ್ಬಿಟ್ಟು ಸುಮ್ನಾಗ್ಬಿಡ್ತೀವಿ. ನಂಬಲ್ಲ ಅನ್ನೋರು ಈ ಪದ ಯೂಸ್ ಮಾಡ್ತಾರೆ, ಯಾವ್ದೋ ಜನ್ಮದ್ದು ಅಂತ. ದಯವಿಟ್ಟು ನನ್ಗೀಗ ಪಾಡ್ಕಾಸ್ಟ್ ನೋಡ್ತಿರೋರೆಲ್ಲ ಕಮೆಂಟ್ ಮಾಡಬೇಕು ಅಂತ ಆಸೆ ಈ ವಿಚಾರವಾಗಿ. ನಿಮ್ಮ ಜೀವನಗಳಲ್ಲಿ ನೀವು ಎಷ್ಟೋ ಜನರನ್ನ ಭೇಟಿ ಮಾಡಿರ್ತೀರಿ, ಕೆಲವರು ಕಲೀಗ್ಸು, ಸ್ಟ್ರೇಂಜರ್ಸ್, ಎಲ್ಲ ಹೊಸಬರನ್ನೇ ಪರಿಚಯ ಇರುತ್ತೆ. ಆದ್ರೆ ಪ್ರತಿಯೊಬ್ಬರ ಲೈಫಲ್ಲೂ ಐ ಆಮ್ ಶೋರ್ ನೀವು ಯಾವ್ದೋ ಒಬ್ಬ ವ್ಯಕ್ತಿನ ಮೀಟ್ ಮಾಡಿರ್ತೀರ ನಿಮ್ ಲೈಫ್. ಅವ್ರನ್ನ ನೋಡ್ತಿದ್ದಂಗೆ ನಿಮ್ಗೆ ಅನ್ಸಿರತ್ತೆ, ಇವ್ರು ನಿಮ್ಗೆ ತುಂಬಾ ಹತ್ತಿರದವರು, ಇವ್ರು ನೀವ್ ಎಲ್ಲೋ ಮೀಟ್ ಮಾಡಿದಿರ ಆಲ್ರೆಡಿ ಅಂತ ಅನ್ಸಿರತ್ತೆ. ಆಮೇಲೆ ಎಮೋಷನಲಿ ಅವ್ರ ಹತ್ರ ಎಲ್ಲವೂ ಶೇರ್ ಮಾಡ್ತೀವಿ ನಾವು, ಯಾವುದು ಮುಚ್ಚಿಟ್ಕೊಳ್ಳೋದಿಲ್ಲ. ನಾನು ಹೆಂಗ್ ಅವ್ರ ಹತ್ರ ಎಲ್ಲ ಹೇಳ್ದೆ ಅನ್ಸುತ್ತೆ, ಬೇಗ ಕನೆಕ್ಟ್ ಆಗ್ತೀವಿ. ಐ ಆಮ್ ಶೋರ್ ನಿಮ್ಗೆ ಏನೋ ಎಕ್ಸ್ಪೀರಿಯನ್ಸ್ ಆಗಿದೆ, ಪ್ಲೀಸ್ ಕಮೆಂಟ್ ಮಾಡಿ. ಇದು ಇವಾಗ ಯೋಚನೆ ಮಾಡ್ತಿರ್ತಾರೆ, ಯಾರಿಗೆ ಏನು ಅಂತ. ಇದು ಕೂಡ ಕನೆಕ್ಷನ್ 100%. ಇದನ್ನೇ ಸೋಲ್ ಕಾಂಟ್ರಾಕ್ಟ್ ಅಂತ ನಾವ್ ಹೇಳ್ತೀವಿ. ಸೊ ಆಗ್ಲೇ ನನ್ ಗ್ರೂಪ್ ಹೇಳ್ದಂಗೆ ಇದು ಒಂದೊಂದೇ ಹಂಗೆ ಬರ್ತಾ ಹೋಗುತ್ತೆ. ಈಗ ನೀವು ಸೋಲ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ನಾವ್ ಇದ್ರ ಬಗ್ಗೆ ಎಲ್ಲ ಕೇಳಿದ್ವಿ. ಈ ಸೋಲ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಓಕೆ, ಈಗ ನಾವ್ ಯಾವ್ದೋ ಒಂದ್ ಜಾಬ್ಗೆ ಸೇರ್ಕೊಳ್ತೀವಿ. ಜಾಬ್ಗೆ ಸೇರ್ಕೊಂಡ್ಬೇಕಾದ್ರೆ ನಮ್ಮ ಹತ್ರ ಒಂದ್ ಕಾಂಟ್ರಾಕ್ಟ್ ಮಾಡಿಸ್ಕೊಳ್ತಾರೆ. ಕರೆಕ್ಟ್, ಆ ತಿಂಗಳು ಕೆಲಸ ಬಿಡಂಗಿಲ್ಲಪ್ಪ ಅಂತೆಲ್ಲ ಮಾಡ್ಕೊಳ್ತಾರೆ. ಸೊ ಸೇಮ್ ನಮ್ಮ ಭಗವಂತನ ಜೊತೆಗೆ, ನನ್ ಪೂರ್ವಜರ ಜೊತೆಗೆ ನಾವು ಒಂದು ಅಗ್ರಿಮೆಂಟ್, ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಇದನ್ನ ಕಂಪ್ಲೀಟ್ ಮಾಡ್ತೀನಿ, ನಾನು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಬರ್ತೀನಿ, ಯಾವ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀನಿ ಅಂತ ಒಂದು ಅಗ್ರಿಮೆಂಟ್ ಆಗಿರುತ್ತೆ ನನ್ನ ಹತ್ರ. ನಾನೇ ಸೈನ್ ಮಾಡಿ ಬಂದಿರ್ತೀನಿ, ಬಂದ್ಮೇಲೆ ಮರ್ತೋಗ್ಬಿಡ್ತೀನಿ. ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ, ಸಕ್ಕರೆ ತಗೊಂಡೋಗಕ್ ಬಂದು ಸಕ್ಕರೆ ಬಿಟ್ಟು ಹೋಗ್ತೀವಿ, ಬೇರೆ ಎಲ್ಲ ತಗೊಂಡು ಹೋಗ್ತೀವಿ, ಸಕ್ಕರೆ ಬಿಟ್ಟು ಹೋಗ್ತೀವಿ. ಸೊ ಕಾಂಟ್ರಾಕ್ಟ್ ಮಾಡ್ಕೊಂಡು ಬಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀನಿ ಅನ್ಬಿಟ್ಟು ಕಂಪ್ಲೀಟೂ ಮಾಡಲ್ಲ ಎಷ್ಟೋ ಸಲ ನಾವು. ಓಕೆ, ಸೊ ಸೋಲ್ ಕಾಂಟ್ರಾಕ್ಟ್ ಅಂದ್ರೆ ನಾನು ಯಾರಿಗೆ ಮೋಸ ಮಾಡಿದ್ದೆ, ಯಾರಿಗೆ ನೋವು ಕೊಟ್ಟಿದ್ದೆ, ಅವ್ರು ಏನ್ ಫೀಲ್ ಮಾಡಿದ್ದಾರೆ, ಸೊ ಅದನ್ನ ನಾನು ವಾಪಸ್ ತಗೊಳ್ತೀನಿ ಅಂತ. ಅಥವಾ ನನಗೆ ಅವ್ರು ಪ್ರೀತಿ ಕೊಟ್ಟಿದ್ರು, ಲಾಸ್ಟ್ ಲೈಫಲ್ಲಿ ನನಗೆ ಪ್ರೀತಿ ಕೊಡಕ್ ಆಗಿರ್ಲಿಲ್ಲ, ಈ ಲೈಫಲ್ಲಿ ನಾನು ಅನ್ಕಂಡೀಷನಲ್ ಪ್ರೀತಿ ಕೊಡ್ತೀನಿ ಅಂತ. ಲಾಸ್ಟ್ ಲೈಫಲ್ಲಿ ಇವ್ರು ನಂಗೆ ಹಣದ ಸಪೋರ್ಟ್ ಮಾಡಿದ್ರು, ನಾನು ಈ ಲೈಫಲ್ಲಿ ಮಾಡಿಲ್ಲ ಅಂತ ಹಣಕ್ಕೆ ಸಪೋರ್ಟ್ ಮಾಡೋದಕ್ಕೆ.
ಎಷ್ಟೋ ಜನ ನೋಡಿ ಸಡನ್ ನಮ್ ಲೈಫಿಗೆ ಬರ್ತಾರೆ, ಅವ್ರು ಯಾರಂತಾನೆ ಪರಿಚಯ ಇರಲ್ಲ, ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ, ನಾನಿದ್ದೀನಿ ನಿನ್ ಜೊತೆ ಅಂತಾರೆ. ಕಷ್ಟಕ್ಕೆ ನಾವ್ ಅದಕ್ಕೆ ಏನ್ ಹೇಳ್ತೀವಿ, ಸಂಬಂಧಿಕರೇ ಆಗಲ್ಲ, ಯಾರೋ ಬಂದ ನನ್ನ ಕಾಪಾಡ್ದ. ಯಾರವ್ರು? ಏನಕ್ಕೆ ಬಂದ್ರು? ಹಾ, ಅಥವಾ ನಿಮಗೆ ಏನಕ್ಕೆ ಬಂದ್ರು? ಲಾಸ್ಟ್ ಲೈಫಲ್ಲಿ ಇಲ್ದೆ ಸುಮ್ನೆ ಹೆಂಗ್ ಬರಕ್ ಸಾಧ್ಯ? ನಮ್ಮ ಹತ್ರ ಇದನ್ನೆಲ್ಲ ಯೋಚನೆ ಮಾಡಿದಾಗ ಮೈ ಜುಮ್ ಅನ್ನತ್ತೆ, ಯಪ್ಪ ಇವರೆಲ್ಲ ಯಾರು ಅಂತ. ಸುಮ್ನೆ ನಾವು ಅಂಡ್ ಮೋಸ ಮಾಡೋರು ಕೂಡ ನಮ್ಮ ಹತ್ರ ನಾವೇನ್ ಮಾಡಿರ್ತೀವಿ ಅದನ್ನ ರಿಟರ್ನ್ ಕೊಟ್ಟೋಗಕ್ ಬರ್ತಾರೆ. ಪನಿಷ್ಮೆಂಟ್ ಅಲ್ಲ ಅದು, ಇನ್ಕಂಪ್ಲೀಟ್. ನೀನ್ ಪೇನ್ ಕೊಟ್ಟೆ, ಬಟ್ ಪೇನ್ ಫೀಲ್ ನೀನ್ ಅನ್ಭವಿಸಿಲ್ಲ. ಎಲ್ಲವೂ ಈಗ 6 ಸಬ್ಜೆಕ್ಟ್ ಇದೆ ನಮ್ಗೆ ಎಕ್ಸಾಮ್ ಅಲ್ಲಿ ಅಂದ್ಮೇಲೆ 6 ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗ್ಬೇಕಲ್ವಾ? ನಾವ್ 1 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ರೆ ಇನ್ನು 5 ಯಾರು ಬರೀತಾರೆ?